ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಆಲ್ ಇನ್ ಒನ್ ಚಾನೆಲ್. ಸೊ ತುಂಬ ಟೈಮ್ನ ನಂತರ ಮತ್ತೊಂದು ಹೂ ಕಟ್ಟುವ ವಿಧಾನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಈ ನಂದಿ ಬೊಟ್ಟಲಿದ್ದು ಮೊಗ್ಗುಗಳು ಸ್ವಲ್ಪ ಸಿಕ್ಕಿದೆ. ಅದನ್ನು ಈ ಉಲ್ಲನ್ ಥ್ರೆಡ್ ಯೂಸ್ ಮಾಡಿ ಡಬಲ್ ಲೇಯರಲ್ಲಿ ಹೇಗೆ ನೇಯುವುದು ಅಂತ ಹೇಳಿಕೊಡ್ತೇನೆ. ಓಕೆ, ಬನ್ನಿ ಫ್ರೆಂಡ್ಸ್ ಹೇಗೆ. ಸೊ ಫಸ್ಟ್ ನಾನು ಇದೊಂದು 2 ಕಲರ್ ಇದು ತಗೊಳ್ತೇನೆ. ಅದರಲ್ಲಿ ಫಸ್ಟ್ ಒಂದು ಯೆಲ್ಲೋ ಇಂದ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಸೊ ಹೀಗೆ ಇಟ್ಕೊಂಡು ಫಸ್ಟ್ ಒಂದು ನಾವು ಹೀಗೆ ನಾರ್ಮಲ್ ಕಟ್ಟುವ ರೀತಿಯಲ್ಲೇ ಹೀಗೆ ಕಟ್ತೇನೆ ಒಂದು ಹೂವನ್ನು. ಓಕೆ, ನೆಕ್ಸ್ಟ್ ಒಂದು ಹೂವನ್ನು ಅದೇ ಲೆವೆಲಿಗಲ್ಲ, ಸ್ವಲ್ಪ ಮೇಲೆ ನೋಡಿ. ಇದು ಹೀಗೆ ಇಟ್ಟರೆ ಒಂದೇ ರೀತಿ ಬರ್ತದೆ. ಸ್ವಲ್ಪ ಹೀಗೆ ಮೇಲೆ ಇಟ್ಟು ಈ 2 ಹೂವಿಗೆ ಒಟ್ಟಿಗೆ ನಾಟ್ ಹಾಕಿ ಹೀಗೆ ನಾಟ್ ಹಾಕಿ. ಓಕೆ, ಹೀಗೆ ಬಂತು. ಮತ್ತು ನೆಕ್ಸ್ಟ್ ಇದನ್ನು ಮತ್ತೆ ಫಸ್ಟ್ ಇಟ್ಟ ಹಾಗೆ ಕೆಳಗಿಟ್ಟು ಇದು ಮತ್ತೆ ಇದು ಒಂದೇ ಲೆವೆಲಿಗೆ ಬರುವ ಹಾಗೆ. ಈಗ ಈ ಸೆಕೆಂಡ್ ಹೂ ಮತ್ತು ಥರ್ಡ್ ಹೂವಿಗೆ ಒಟ್ಟಿಗೆ ನಾಟ್ ಹಾಕುವ. ಓಕೆ, ಫಸ್ಟ್ 1-2 ಅಷ್ಟು ಇದಾಗೋದಿಲ್ಲ. ಒಟ್ಟಿಗೆ ಕಟ್ತಾ ಹೋಗುವಾಗ ತುಂಬ ಆಗುವಾಗ ಒಂದೇ ರೀತಿ ಚೆಂದ ಕಾಣ್ತದೆ. ನೆಕ್ಸ್ಟ್ ಈಗ ಫಸ್ಟ್ ಮತ್ತು ಥರ್ಡ್ ಒಂದೇ ಲೆವೆಲ್ ಆಯಿತು. ಈಗ ಫೋರ್ತ್ ಒನ್ನ ನೆಕ್ಸ್ಟ್ ಇದು ತಗೊಳ್ಳುವಾಗ ಸೆಕೆಂಡ್ ಮತ್ತು ಫೋರ್ತ್ ಒಂದೇ ರೀತಿ ಬರುವ ಹಾಗೆ ಇಟ್ಕೊಂಡು ಈಗ ಥರ್ಡ್ ಮತ್ತು ಫೋರ್ತ್ ಹೂವನ್ನು ಒಟ್ಟಿಗೆ ನಾಟ್ ಹಾಕುವ. ಹೀಗೆ ನೆಕ್ಸ್ಟ್ ಫಿಫ್ತ್ ಮೊಗ್ಗು ಬಂದು ಮತ್ತೆ ಹಾಗೆ ಫಸ್ಟ್ ಮತ್ತು ಥರ್ಡ್ ಇದು ಲೆವೆಲಿಗೆ ಮತ್ತು ಹಾಗೆ ಒಂದು 4-5 ಒಂದು ಸ್ವಲ್ಪ ಕಟ್ಟುವ ತನಕ ಮತ್ತೆ ಫಾಸ್ಟ್ ಆಗ್ತದೆ. ಹೀಗೆ ನಾರ್ಮಲ್ ಈ ಮೆಥಡ್ ನಂಗೆ ಗೊತ್ತಿರಲಿಲ್ಲ. ನಾನು ತುಂಬ ಅಂಗಡಿಗಳಲ್ಲಿ ನೋಡಿದ್ದೆ ಮಾರಲಿಕ್ಕೆ ಇಡುವಂಥದ್ದು. ಮೊನ್ನೆ ಒಂದು ದಿವಸ ಪರಿಚಯದವರು ಹೇಳಿದರು. ನಾನು ಹೇಳಿದೆ ನನಗೆ ಈ ರೀತಿ ಕಟ್ಟಲಿಕ್ಕೆ ಬರುವುದಿಲ್ಲ, ಇದು ಡಬಲ್ ಲೇಯರಲ್ಲಿ ಅಂತ ಹೇಳಿಕೊಂಡು. ಅವ್ರು ಹೇಳಿದರು ಅದು ಡಬಲ್ ಲೇಯರ್ ಅಲ್ಲ ಮೇಡಮ್, ಒಂದು ಹೂ ಮೇಲೆ ಒಂದು ಕೆಳಗೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಇಟ್ಟು ನೇಯುವಂಥದ್ದು ಅಂತ ಹೇಳಿಕೊಂಡು. ಹಾಗಾಗಿ ನಾನು ಟ್ರೈ ಮಾಡುವ ಅಂತ ಹೇಳಿಕೊಂಡು ಸ್ಟಾರ್ಟ್ ಮಾಡಿದೆ. ಅದನ್ನು ಮಾಡುವಾಗ ಚೆಂದ ಕಂಡಿತ್ತು. ಅದಕ್ಕೆ ನಿಮ್ಮ ಹತ್ರ ಕೂಡ ಅದನ್ನು ಶೇರ್ ಮಾಡುವ ಅಂತ ಹೇಳಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ರೀತಿ ಒಂದು ಹೂ ಮೇಲೆ ಒಂದು ಹೂ ಕೆಳಗೆ, ಇದರಲ್ಲೇ ಸ್ವಲ್ಪ ದೊಡ್ಡದು ನಂದಿ ಬಟ್ಟಲುಗಳು ಬರ್ತದೆ, ಹೂವಿದ್ದು ಮೊಗ್ಗುಗಳು. ಅದು ಸಿಕ್ಕಿದರೆ ಇನ್ನೂ ಚೆಂದ, ಸ್ವಲ್ಪ ದೊಡ್ಡ ಹೂ ಇದ್ದರೆ ಇನ್ನೂ ಚೆಂದ ಇದು ಬರ್ತದೆ. ಹೀಗೆ ನೋಡಿ. ಈಗ ನೋಡಿ ತುಂಬ ಕಟ್ಟಿ ಆಗುವಾಗ ಹಿಂದೆಯಿಂದ ಕೂಡ ಒಳ್ಳೆ ಡಿಸೈನ್ ಕಾಣ್ತದೆ. ಇದರ ಮೇಲೆ ನೋಡಿ, ಈಗ ಫಸ್ಟ್ ನಮಗೆ ನೋಡುವಾಗ ಮೇಲೆ ಕೆಳಗೆ ಕಾಣ್ತದೆ. ಮತ್ತೆ ನೋಡಿ ಒಂದೇ ರೀತಿ ಆದ ನಂತರ ಹೀಗೆ ನೀವು ಸೆಪ್ರೇಟ್ ಮಾಡಿದರೆ ಡಬಲ್ ಒಂದರ ಮೇಲೆ ಒಂದು ಜಾಯಿಂಟ್ ಮಾಡಿದ ಹಾಗೆ ಕಾಣ್ತದೆ ನೋಡಿ. ಸೊ ಇದೇ ಇದನ್ನು ಸ್ವಲ್ಪ ಹೂವಾದ ನಂತರ ಇನ್ನೊಂದು ಕಲರ್ ಉಲ್ಲನಿಂದ ನೇಯ್ದರೆ ಇನ್ನೂ ಚೆಂದ ಕಾಣ್ತದೆ ನೋಡಿ. ಹೀಗೆ ಇಷ್ಟಾದ ನಂತರ ನಾನೀಗ ಸ್ವಲ್ಪ ಆದ ನಂತರ ಥ್ರೆಡನ್ನು ಕಟ್ ಮಾಡಿ ಇನ್ನೊಂದು ಉಲ್ಲನನ್ನು ಜಾಯಿಂಟ್ ಮಾಡ್ತೇನೆ ನೋಡಿ. ಮತ್ತು ಹಾಗೆ ನೇಯ್ತಾ ಹೋದರೆ
ನೋಡಿ ಈ ಥರ. ಓಕೆ ನೋಡಿ ಫ್ರೆಂಡ್ಸ್, ಸೊ ಈ ರೀತಿ ನೋಡಿ ಈಗ. ಸೊ ಕರೆಕ್ಟಾಗಿ 2 ಲೇಯರ್ ಬಂದ ಹಾಗೆ ನಾವು ಒಂದರ ಮೇಲೆ ಒಂದು ಹೂ ಇಟ್ಟ ಹಾಗೆ ಕಾಣ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆಷ್ಟು ಮೆಥಡ್ನಲ್ಲಿ ಯಾವ ರೀತಿಯಲ್ಲಿ ಹೂ ಕಟ್ಟೋದು ಅಂತ ಹೇಳಿಕೊಂಡು ನಿಮ್ಮ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.